ಬೆಳಗ್ಗೆ 5 ಗಂಟೆ ಆಗಿದೆ. ಬೇಗನೆ ಎಚ್ಚರಿಕೆ ಆಗೋಯ್ತು. ಎಚ್ಚರಿಕೆ ಅರೌಂಡು 4 ಗಂಟೆಗೆ ಆಗೋಯ್ತು. ಹಂಗೆ ಟೈಮ್ ಪಾಸ್ ಮಾಡಿದೆ, ಒದ್ದಾಡಿ ನಿದ್ದೆ ಬರ್ತಾಯಿಲ್ಲ. ಒಂದು ಕೆಲಸ ಮಾಡೋಣ, ಹೊರಡೋಣ ಅಂತ ಅಂದ್ಬಿಟ್ಟು ಈಗ ಹೋಗಿ ಸ್ನಾನ ಮಾಡಿಕೊಂಡು ಬೇಗನೆ ಹೊರಟ್ಬಿಡೋಣ. ಯಾಕಂದರೆ ಇಲ್ಲಿ ಸಿಕ್ಕಾಬಟ್ಟೆ ಬಿಸಿಲು ಜಾಸ್ತಿ ರೋಡು. ಇವತ್ತು ಸಾಗರ್ ರೀಚ್ ಆಗೋಕ್ಕೆ ಟ್ರೈ ಮಾಡ್ತೀನಿ. 406 ಕಿಲೋಮೀಟ್ರು. ಸ್ನಾನ ಎಲ್ಲ ಆಯಿತು, ರೆಡಿಯಾಗಿದ್ದೀನಿ. ಈಗ 5 ಗಂಟೆ 19 ನಿಮಿಷ ಆಗಿದೆ, 20 ನಿಮಿಷ. ಸೊ ಇವಾಗ ಹೊರಡ್ತಾ ಇದ್ದೀನಿ ಇಲ್ಲಿಂದ. ಬೇಗ ಬಿಟ್ಟು ಅಷ್ಟು ನನಗೇನೆ ಲಾಭ ಇರೋದು. ಹಾಗೆ ನನ್ನ ಏನು ಬಟ್ಟೆಗಳಿದ್ದಾವೆ ಇವಾಗ ಬೆಚ್ಚಿರೋದು ಅದನ್ನು ಸ್ವಲ್ಪ ವಾಶ್ ಮಾಡ್ಕೊತೀನಿ. ಹಿಂದ್ಗಡೆ ಗಾಡಿಗೆ ಹಾಕ್ಬಿಟ್ರೆ ಅದೇ ಹಾರ್ಕೊಳುತ್ತೆ. ಚೆಕ್ಔಟ್ ಎಲ್ಲ ಮಾಡ್ಕೊಂಡಿದ್ದೀನಿ. ಈಗ ಹೊರಡೋಣ. ಅವ್ರು ತೆಗಿತಾರೆ ಗೇಟ್ನ. ಅಷ್ಟೇ, ಅಲ್ಲಿ ಆಟೋ ಇದೆ, ಅದರೊಳಗಡೆ ಹಾಕಬೇಕು. ಅದಕ್ಕಿಂತ ಮುಂಚೆ ಕವರ್ನ ಒಂದ್ಸತಿ ರಿಮೂವ್ ಮಾಡಿಬಿಡಮ್ಮ. ಕವರ್ ರಿಮೂವ್ ಮಾಡಿಬಿಟ್ರೆ ಈಸಿಯಾಗಿ ಹಾಕ್ಕೋಬೋದು. ನಮ್ಮ ರಥನ್ನ ಸ್ಟಾರ್ಟ್ ಮಾಡ್ಕೋತೀನಿ. ಒಂದು ಓಮಪ್ ಆಗಲಿ, ನಾವು ಬ್ಯಾಗೆಲ್ಲ ಇಡೋಷ್ಟರಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ. ಈಗ ಐಟಮ್ ಒಂದೊಂದೇ ಇಟ್ಬಿಡಮ್ಮ. ಸೊ ಈಗ ಹೊರಡುವಂಥ ಸಮಯ, ಬನ್ನಿ ಹೊರಡೋಣ. ಜೈ ಶ್ರೀರಾಮ್. ಪೆಟ್ರೋಲೆಲ್ಲ ಸ್ಟಾರ್ಟ್ ಆಗಿದೆ ಇದು. ನೋಡು, ಇಲ್ಲೂ ಕರೆಂಟ್ ಹೋಯ್ತು. ಜೈ ಶ್ರೀರಾಮ್. ಇಲ್ಲಿ ನಮ್ಮ ಹೆಮ್ಮೆಯ ಕರ್ನಾಟಕ ಬ್ಯಾಂಕ್. ಓಕೆ, ಸಿಕ್ಕಾಬಟ್ಟೆ ರಶ್ ಇತ್ತು ನೆನ್ನೆ ಬರಬೇಕಾದ್ರೆ ಈ ರೋಡು. ಇವಾಗ ನೋಡಿದ್ರೆ ಫುಲ್ ಖಾಲಿ ಹೊಡಿತಾ ಇದೆ. ಬೇಗ ಬಿಟ್ರೆ ಟ್ರಾಫಿಕ್ ಕೂಡ ಸಿಗಲ್ಲ. ಅದಕ್ಕೋಸ್ಕರ ನಾನೀಗ ಹೊರಟಿದ್ದೀನಿ. 7 ಅವರ್ 20 ನಿಮಿಷ. ಅದಕ್ಕಿಂತ ಮುಂಚೆ CNG ಹಾಕಿಸ್ಕೋಬೇಕು. ಆ್ಯಕ್ಚುಲಿ ಮ್ಯಾಪಲ್ಲಿ ತೋರಿಸಿದ್ದು ಇದು CNG ಬಂಕ್ ಅಂತ ಅಂದ್ಬಿಟ್ಟು. ಇದು ನೋಡಿದ್ರೆ LPG ಬಂಕ್ ಇದು. ಮತ್ತು ಅವರೇ ಈ ಗೈಡ್ ಮಾಡಿದ್ದಾರೆ, ಬ್ರಿಡ್ಜ್ ಮೇಲೆ ಹೋಗಿ ಆ ಕಡೆ ಸೈಡಲ್ಲಿ ಇದೆ ಅಂತ. ನೀವು ಹೋಗೋಣ. CNG ಬೇಕೇ ಬೇಕು. CNG ಇಂತಾನೆ ನನಗೆ ಬೆನಿಫಿಟ್ ಇರೋದು. CNGನಲ್ಲಿ ಎಷ್ಟು ಓಡಿಸ್ತೀನಿ ನನಗೆ ಅಷ್ಟೊತ್ತು ಅಮೌಂಟ್ ಉಳಿತದೆ. ಅದೇ ಅಮೌಂಟನ್ನು ಬಂದ್ಬಿಟ್ಟು ನನಗೆ ರೂಮ್ಸ್ ಮಾಡೋಕ್ಕಾಗಿರಲಿ, ಏನಕ್ಕಾದರೂ ಖರ್ಚು ಮಾಡ್ಕೋಬೋದು. ಸೊ ಅದಕ್ಕೋಸ್ಕರ ಹಿಂಗೆ ಬ್ರಿಡ್ಜ್ ಮೇಲೆ ಹೋಗೋಕೆ ಹೇಳಿದ್ದಾರೆ, ಹೋಗ್ತಾ ಇದ್ದೀನಿ. ಈಗ ನಾನು ನಾಗ್ಪುರ್ ಸಿಟಿ ಬಿಟ್ಟು ಹೊರಗಡೆ ಹೋಗೋಣ ಅಂತ ನೋಡಿದ್ರೆ ಇದು ಮತ್ತೆ ನಾಗ್ಪುರ್ ಸಿಟಿ ಒಳಗಡೆ ಕರ್ಕೊಂಡು ಹೋಗ್ತಿದೆ. ಏನು ಮಾಡೋಕ್ಕಾಗಲ್ಲ, CNG ಹಾಕಿಸ್ಲೇಬೇಕು. ಒಂದು 5-10 ನಿಮಿಷ ಲೇಟ್ ಆದರೂ ಹಾಕಿಸ್ಕೊಂಡು ಹೋಗೋಣ. CNG ವೆರಿ ವೆರಿ ಇಂಪಾರ್ಟೆಂಟು. ಸಿಟಿ ಒಳಗಡೆ ಏನಪ್ಪ ಪ್ರಾಬ್ಲಮ್ ಅಂತಂದರೆ CNG ಹಾಕ್ಸಕ್ಕೆ ಹೋದರೆ ರಶ್ ಇರುತ್ತೆ. ಬಟ್ ಇಲ್ಲಿ ರಶ್ ಇಲ್ಲ ಅಂದ್ಕೊಂಡಿದ್ದೀನಿ. ಯಾಕೆ ಅಂದರೆ ಆಟೋಗಳಿಲ್ಲ. ಆಟೋಗಳಿಗೆ ಸಪ್ರೇಟ್ ಇದೆಯಾ ಅಂತ ಲೈನ್ ಗೊತ್ತಿಲ್ಲ. ಇದು ಯಾವುದೋ ಲಾರಿ ಹಾಕ್ತಾವ್ರ, ಲೋಡ್ ಹಾಕ್ಬಿಟ್ಟು ಮಾಡಬೇಕು ಅಂದರೆ ಪ್ರಾಬ್ಲಮ್ ಆಗ್ಬೋದು. ಇಲ್ಲಿ HCG ಅಂತ ಬರೆದಿದೆ, ಬಟ್ CNGನೇ ಅಂತ ಹೇಳ್ತಿದ್ದಾರೆ. ಆಲ್ಮೋಸ್ಟ್ ಗಾಡಿಗಳೆಲ್ಲ ನಿಂತಿದ್ದಾವೆ. ಒಂದೊಂದು ಕಡೆ ಒಂದೊಂದು ಹೆಸರಿದೆ. ಮತ್ತು ರೇಟ್ ಬಂದುಬಿಟ್ಟು ನೋಡ್ಬೋದು 94-90. ಒಟ್ಟು ಹಿಡಿಸಿರೋದು 185 HCG. ಏನಪ್ಪ ಗೊತ್ತಿಲ್ಲ ನನಗೂ. CNG ಕೂಡ ಫಿಲ್ ಆಗಿದೆ. 392 ಕಿಲೋಮೀಟರ್ ತೋರಿಸ್ತಿದೆ. ಹೋಗ್ಬಿಡೋಣ. ಅದು ಆ್ಯಕ್ಚುಲಿ HCG ಅದು ಮತ್ತು CNG ಎರಡು ಆಲ್ಮೋಸ್ಟ್ ಸೇಮೇ ಅಂತ ಹೇಳಿದ್ರು. ಅಲ್ಲಿ ನಿಂತಿದ್ದು ಕಾರನ್ನು ಕೇಳಿದೆ, ನಿಮ್ಮ ಗಾಡಿ ಯಾವುದು CNG ಕಾರ್ ಏನು ಅಂತ. ಹೌದು ಅಂದರು, ಎರಡು ಒಂದೇನೆ ಅಂತ ಹೇಳಿದ್ರು. ಆಲ್ಮೋಸ್ಟ್ ಬ್ರಿಡ್ಜ್ ಮೇಲೇನು ಗೋ ಅರೌಂಡ್ ಮಾಡಿಬಿಟ್ಟಿದ್ದಾರೆ. ಹಂಗಾಗಿ ಟ್ರಾಫಿಕ್ ಎಲ್ಲೂ ಆಗುವಂಥ ಚಾನ್ಸ್ ಇಲ್ಲ. ರ್ಯಾಶ್ ಓಡಿಸ್ತಾರೆ ಇವರು, ಗೂಡ್ಸ್ ಗಾಡಿ ಅವರು. ಏನು ಸಾಧನೆ ಮಾಡಕ್ಕೆ ಓಡಿಸ್ತಾರೋ ಗೊತ್ತಿಲ್ಲ. ನಾಗ್ಪುರ್ ಸಿಟಿಗೆ ಬಾಯ್ ಬಾಯ್ ಹೇಳುವಂತಹ ಸಮಯ ಆಗಿದೆ. ಬಾಯ್ ಬಾಯ್ ನಾಗ್ಪುರ್. ಕಾಶ್ಮೀರ್ ಟು ಕನ್ಯಾಕುಮಾರಿ ಹೈವೇನ ಟಚ್ ಆಗಬೇಕು. ಇಲ್ಲಿಂದ ಅರೌಂಡು 3-4 ಕಿಲೋಮೀಟರ್ ತೋರಿಸ್ತಿದೆ. ಸೊ ಈಗ ಬಾಯ್ ಅಂತ ಹೇಳುವಂತಹ ಸಮಯ ನಾಗ್ಪುರ್ಗೆ. ಈಗ ಎಂಟ್ರಿ ಆಗ್ತಿರೋದು ನ್ಯಾಷನಲ್ ಹೈವೇ 44. ಇದೇನೆ ಶ್ರೀನಗರ್ ಟು ಕನ್ಯಾಕುಮಾರಿ, ಜಮ್ಮು. ಇದು ಕಾಶ್ಮೀರ್ ಟು ಕನ್ಯಾಕುಮಾರಿ ರೋಡ್ ಇದು. ಓಕೆ, ಮತ್ತೆ ಹಿಡ್ದಾಗಿದೆ. ರೈಟ್ ಸೈಡಲ್ಲಿ ಇರೋದೆ ನಾಗ್ಪುರ್. ಅಲ್ಲಿಗೆ ಬಾಯ್ ಬಾಯ್ ಅಂತ ಹೇಳ್ಬಿಟ್ಟು ನಾವು ಇವಾಗ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ದೀವಿ. ನೋಡ್ರಿ ಹೆಂಗ್ ಬರ್ತಾರೆ ಅಂತ ಅಂದ್ಬಿಟ್ಟು. ಯಪ್ಪ, ಹೆವಿ ಒನ್ ವೇ ಹೊಡಿತಾರೆ ಇಲ್ಲಿ. ರಾಂಗ್ ಲೈನಲ್ಲಿ ಬರ್ತಾರೆ, ಹುಷಾರಾಗಿರ್ಬೇಕು. ನಮ್ಗೂ ಅದೇ ಹೇಳ್ಕೊಡೋದು, ರಾಂಗ್ ಲೈನಲ್ಲೇ ಹೋಗಿ ಅಂತ ಹೇಳ್ತಾರೆ. ತುಂಬಾನೇ ವೆರಿ ವೆರಿ ಕೇರ್ಫುಲ್ ಆಗಿರ್ಬೇಕು. ಮತ್ತೆ ಅದ್ರ ಜೊತೆಗೆ ಕುರಿ ಹಸ ಎಲ್ಲ ರೋಡಲ್ಲೇ ಇರ್ತಾವಪ್ಪ. ಇಂಥ ನ್ಯಾಷನಲ್ ಹೈವೇನಲ್ಲೇನೆ ಮಧ್ಯ ರೋಡಲ್ಲಿ ಮನ್ಕೊಂಡಿರ್ತವೆ, ಇಲ್ಲ ಸಡನ್ ಆಗಿ ಕ್ರಾಸ್ ಮಾಡ್ತವೆ. ಫುಲ್ ಅಲರ್ಟ್ ಆಗಿರ್ಬೇಕು ಮಾತ್ರ ಈ ರೋಡಲ್ಲಿ. ಇಲ್ಲಿ ಒಂದೊಂದು ನದಿಗಳು ಹರಿತವೆ. ಎಷ್ಟೆಷ್ಟು ದೊಡ್ಡದಾಗಿರುತ್ತೆ ಅಂತಂದ್ರೆ ನೋಡ್ರಿ, ಅರ್ಧ ಕಿಲೋಮೀಟರ್. ಮೋಸ್ಟ್ಲಿ ಇದೇ ನದಿನ ಅಂತ ಹೈದ್ರಾಬಾದ್ ಹತ್ರ ನಾವೇನೋ ನೋಡಿದ್ವಲ್ಲ, ಮೋಸ್ಟ್ಲಿ ಅದೇ ಇರ್ಬೇಕು ಅನ್ಸುತ್ತೆ. ಇದೇ ಮೂವ್ ಆಗುತ್ತೆ ಏನೋ ಗೊತ್ತಿಲ್ಲ. ಒಟ್ಟಾರೆ ನೀರು ಒಂದ್ ಸೈಡಲ್ಲಿದೆ, ಫುಲ್ ಇಲ್ಲ. ದುಡ್ದಿದೆ ಮಾತ್ರ ಇದು.
ಬ್ರಿಡ್ಜ್ ಹೆಚ್ಚು ಕಡಿಮೆ ಒಂದು ಅರ್ಧ ಕಿಲೋಮೀಟರ್ 3/4 ಕಿಲೋಮೀಟರ್ ಅಷ್ಟು ಲೆಂತ್ ಇದೆ, ಲಾಂಗು. ನಾಗ್ಪುರ್ ಬಿಟ್ಟ ಮೇಲೆ ಮೊದಲನೇ ಟೋಲ್ ಸಿಕ್ಕಿದೆ. ನಮ್ಮ ರೂಟ್ ಗೊತ್ತಲ್ಲ, ಇಲ್ಲಿ ರಾಜರ ಮಾರ್ಗ. ಇಲ್ಲಿ ಎಷ್ಟು ಚಿಕ್ಕದಾಗೈತೆ, ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು. ಸ್ಟ್ರೈಟ್ ಹೋಗ್ಬೋದು, ಲಾರಿ ಅವರಾದ್ರೆ ಅದ್ರ ಒಳಗಿಂದ ಹೋಗ್ಬೇಕು. ಯಾಕಂದ್ರೆ ಅರ್ಥ ಮಾಡ್ಕೊಳ್ಳಿ. ಆ ಕಡೆ ಎಲ್ಲ ಕಟ್ಕೊಂಡು ಅವರೆಲ್ಲ ಕಾಟ ಮಾಡಿಸ್ಕೊಂಡು ಬರ್ಬೇಕು. ಅಲ್ಲಿ ನೋಡ್ಬೋದು ಲಾರಿಗಳು ನಿಂತಿರೋದು ಒಳಗಡೆ. ಆಮೇಲೆ ಇರ್ತಾವಲ್ಲ ಮಾಮೂಲಿ ಸಮಥಿಂಗ್ ಅವೆಲ್ಲ ಕೊಟ್ಕೊಂಡು ಮತ್ತೆ ಪಾಸ್ ಆಗ್ತಾರೆ. ನಾಗ್ಪುರಿಂದ ಆಲ್ರೆಡಿ ಇದು 2ನೇ ಟೋಲು. ನಮ್ಮ VIP ಮಾರ್ಗ ರಾಜಮಾರ್ಗ ಬಂದ್ಬಿಟ್ಟು ಲಾಸ್ಟ್ ಅಲ್ಲಿದೆ, ಅಲ್ಲೇ ಹೋಗೋಣ. ಇದು ನನಗೆ ತುಂಬಾನೇ ಬೆನಿಫಿಟ್ ಆಗ್ತಿದೆ ನೋಡಿ. ಹಿಂಗೆ ಹೋಗ್ಬಿಡ್ಬೋದು. ಸಪೋಸ್ ಏನಾದ್ರು ಕ್ಲೋಸ್ ಇದ್ರು ಕೂಡ ಅಲ್ಲಿ ಓಪನ್ ಮಾಡ್ತಾರೆ ಅವರು, 3 ವೀಲರ್ ಅಂತ ಅಂದ್ಬಿಟ್ಟು. ಏನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಹೋಗ್ಬೋದು. ಅಲ್ಲಿ ಪೊಲೀಸರು ನಿಂತಿದ್ದಾರೆ, ಗೊತ್ತಿಲ್ಲ. ಪೊಲೀಸರು ಅಲ್ಲಿ ನಿಂತಿದ್ರು, ಇಲ್ಲಿ ಅಲ್ಲೂ ಹಿಡಿತಾ ಇದ್ದಾರೆ. ಸ್ಪೀಡಿಂಗ್ ಬಂದಿದ್ದಕ್ಕ ಏನಂತ ಗೊತ್ತಿಲ್ಲ. ಮೋಸ್ಟ್ಲಿ ಸ್ಪೀಡಿಂಗ್ ಅಂತ ಈ ರೋಡಲ್ಲಿ ಓವರ್ ಆಗಿ ಸ್ಪೀಡಾಗಿ ಬಂದಿರ್ತಾರೆ. ಒಂದು ವೇಳೆ ನನಗೆ ಗೊತ್ತಿಲ್ಲ ಸರಿಯಾಗಿ, ಆದರೆ ಎಲ್ಲ ಕಾರವ್ರಿಗೆಲ್ಲ ನಿಲ್ಸಿದ್ದಾರೆ, ಲಾರಿಯವ್ರಿಗೆ ಕಾರವ್ರಿಗೆಲ್ಲ ನಿಲ್ಸಿದ್ದಾರೆ. ನನಗೇನು ಸ್ಟಾಪ್ ಮಾಡಿಲ್ಲ, ನಾನು ಹೊರಟಿದ್ದೀನಿ. ಒಂದೇ ಸತಿ ಬಾರ್ಡ್ರ್ ಹತ್ರ ಮಾತ್ರ ನನಗೆ ಸ್ಟಾಪ್ ಮಾಡಿಸಿದ್ರು. ಸ್ಟಾಪ್ ಮಾಡಿಬಿಟ್ಟು ಅಲ್ಲಿ ಎಂಟ್ರಿ ಆಗಬೇಕಾದ್ರೆ ಎಲ್ಲಿಗೆ ಏನು ಅಂತ ಎಲ್ಲ ಕೇಳಿದ್ರು. ಸರಿ ಹೋಗ್ತಾ ಇದ್ದೀನಿ ಅಂತ ಹೇಳ್ದೆ. ಅದಕ್ಕೆ ಓಕೆ ಡನ್ ಅಂತ ಅಂದ್ರು. ಆಮೇಲೆ ಸ್ಟಿಕ್ಕರು ಇಲ್ಲಿ ಒಳಗಡೆ ಬಗ್ ನೋಡಿದ್ರು, ಕರ್ನಾಟಕ ಫ್ಲಾಗ್ ಇತ್ತಲ್ಲ, ಅದನ್ನ ನೋಡ್ಬಿಟ್ಟು ಇದನ್ನ ಹಾಕ್ಬೇಡಿ. ಮಹಾರಾಷ್ಟ್ರ ಬಾರ್ಡರ್ ಎಂಟ್ರಿ ಆಯ್ತಿದ್ದಂಗೆನೆ ಅಲ್ಲೇ ಹಿಡ್ದಿದ್ರು ಪೊಲೀಸರು. ಹಿಡಿದ್ಬಿಟ್ಟು ಅವ್ರು ಹೇಳಿದ ಏನಂತ ಅಂದ್ರೆ, ಸುಮ್ಮನೆ ಸ್ಟಿಕ್ಕರ್ ಎಲ್ಲ ಕಿತ್ತಾಕಿ ಮತ್ತೆ ನ್ಯೂಸೆನ್ಸ್ ಮಾಡಕ್ ಹೋಗ್ಬೇಡ್ರಿ, ಟ್ರಾವೆಲ್ ಮಾಡ್ತಾ ಇದ್ದೀರಾ, ಸುಮ್ಮನೆ ಟ್ರಾವೆಲ್ ಮಾಡಿ, ಏನಕ್ಕೋಸ್ಕರ ಬಾವುಟ ಗಿವುಟ ಅಂತ ಅಂದ್ಬಿಟ್ಟೆಲ್ಲ ಕೇಳಿದ್ರು. ಆದರೆ ನಾನೇನು ಮಾಡಿದೆ ಅಂತಂದರೆ ಅವ್ರಿಗೆ ಹೇಳಿದೆ, ಸರ್ ಹಿಂಗೆ ಈ ಥರ ನೋಡಿ ಯೂಟ್ಯೂಬ್ ಎಲ್ಲ ತೋರಿಸ್ದೆ ಸರ್, ಹಿಂಗೆ ನಾನು ವಿಧಾನಸೌಧ ಬೆಂಗಳೂರಿಂದ ಹೊರಟಿದ್ದು ಈ ಥರ ಒಂದು ಕಟ್ಕೊಂಡು ಹೊರಟಿದ್ದೀನಿ ಅಂತ ಹೇಳಿದೆ. ಅದಾದಮೇಲೆ ಅವ್ರು ಹೇಳಿದ್ರು ಇದನ್ನೆಲ್ಲ ಮಾಡೋಂಗಿಲ್ಲ ಅಂತ ಅಂದ್ಬಿಟ್ಟು. ಅಷ್ಟೇ ಅಲ್ಲ, ನಾಗ್ಪುರಲ್ಲಂತೂ ಸುಮಾರು ಜನ ನನ್ನ ಗುರಾಯಿಸ್ತಿದ್ರು. ಆ ಥರ ಹೊಡೆಯೋದೊಂದು ಬಾಕಿ, ಅಡ್ಡದಿಡ್ಡಿ ಎಳೆಯೋದು, ಕೆಲವೊಂದು ಈ ಮುಸ್ಕೋ ದಾರಿಗಳೆಲ್ಲ ಅಲ್ಲೆಲ್ಲ ಮುಸ್ಕಾಕೊಂಡು ಈ ಮುಖ ಎಲ್ಲ ಮುಚ್ಕೊಂಡಂಗೆಲ್ಲ ತಿರುಗಾಡ್ತಾರೆ. ಊರೆಲ್ಲ ಬಂದ್ಬಿಟ್ಟು ಸ್ವಲ್ಪ ಗುರಾಯಿಸೋದೆಲ್ಲ ಮಾಡಿದ್ರು. ಬಟ್ ನಾನು ಯಾವುದಕ್ಕೂ ಜಗಕ್ಕೆ ಹೋಗಿಲ್ಲ, ಯಾಕಂದರೆ ನಮ್ಮ ಡೆಸ್ಟಿನೇಷನ್ ಇರೋದೇನೋ ಲಡಾಖ್ ಅಲ್ವಾ. ಸೊ ಅದಕ್ಕೋಸ್ಕರ ಅದ್ರ ಕಡೆನೇ ಫೋಕಸ್ ಮಾಡಿಕೊಂಡು ನಾನು ಹೊರಟು ಬಂದೆ. ಈ ಒಂದು ಘಾಟ್ ಸೆಕ್ಷನಲ್ಲಿ ಮೂವ್ ಮಾಡ್ತಾ ಇದ್ದೀನಿ. ಗಾಡಿ ತುಂಬಾನೇ ಸ್ಲೋ ಆಗಿದೆ, ಬಟ್ ಡೌನ್ ಇದೆ, ಯಾವುದೇ ಥರ ಪ್ರಾಬ್ಲಮ್ ಏನಿಲ್ಲ. ಡೌನ್ ಇದೆ, ಆದ್ರೂ ಗಾಡಿ ಫುಲ್ ಆಕ್ಸಿಲೇಟರ್ ಕೊಟ್ಟರು ಮೂವ್ ಆಗ್ತಾ ಇಲ್ಲ. 142 ಇದೇ ಸ್ಪೀಡಲ್ಲೇ ಹೋಗ್ತಿದೆ. ಏನಂತ ಗೊತ್ತಿಲ್ಲ, ಗಾಡಿ ಪ್ರಾಬ್ಲಮ್ ಅಲ್ಲ. ಮೋಸ್ಟ್ಲಿ ಘಾಟ್ ಸೆಕ್ಷನ್ ಕೆಲವೊಂದು ಕಡೆ ಹಿಂಗೆ ಹತ್ತು ಇಳುವನಲ್ಲೆಲ್ಲ ಸ್ವಲ್ಪ ಹಿಂಗೆ ಇರ್ಬೋದೇನೋ. ಓಕೆ, ಇವಾಗ ಓಕೆ ಆಯ್ತು. ಈಗ ಕಡೆ ಈ ತರ ಪೊಲೀಸ್ ಇವಾಗ ನನ್ನ ಅಡ್ಡ ಹಾಕ್ತಾ ಇದ್ದಾರೆ. ಅಡ್ಡ ಹಾಕೋದು ಇವರು ಹೈವೇ ಬಂದ್ಬಿಟ್ಟು ವಸೂಲಿ ಮಾಡ್ತಾ ಇರೋದು ಬಳೆ ತೋಗಳು. ಈಗ ಈ ತರ ಬಂದ್ಬಿಟ್ಟು ಸುಮಾರು ಜನ ಸ್ಟಾಪ್ ಮಾಡ್ತಾ ಇಲ್ಲ. ಇವ್ರ ಹತ್ರ ಏನಂತಂದ್ರೆ ದುಡ್ಡು ಪೀಕ್ತಾರೆ ಇವ್ರು ಪೊಲೀಸ್ಗಳ ಏನಂತ ಗೊತ್ತಿಲ್ಲ. ಬ್ಯಾಡ್ಜ್ ಇಲ್ಲ, ಏನಿಲ್ಲ, ಎಲ್ಲ ವೈಟ್ ಕಲರ್ ಇದಾಕ್ಬಿಟ್ಟು ಇಷ್ಟು ಅಮೌಂಟ್ ಕೊಡಿ, ಇಲ್ಲ ದೊಡ್ಡದಾಗಿ ಚಲನ್ ಹಾಕ್ತೀನಿ ಅಂತ ಹೇಳ್ತಾರೆ. ಸುಮಾರು ಲಾರಿಯವರೆಲ್ಲ ನಿಲ್ಲಿಸ್ತಾನೆ ಇಲ್ಲ, ಒಯ್ತಾನೆ ಹೊಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಅದೇ ಬೆಟರ್ ಅನ್ಸುತ್ತಪ್ಪ ನನ್ನ ಲೆಕ್ಕದಲ್ಲಿ. ನನ್ನ ಮಕ್ಕಳು ಕಳ್ಳನ ಮಕ್ಕಳು ನನ್ನ ಹತ್ರನೂ ದುಡ್ಡು ಕೇಳಿದ್ರು. ನಾನಂದೆ ಸರ್ ನನ್ನ ಹತ್ರ ಇಲ್ಲ, ಯಾಕಂದ್ರೆ ನಾನು ಬಜೆಟಲ್ಲಿ ಮಾಡ್ತಾ ಇದ್ದೀನಿ, ನಂದು ಆಟೋ ರಿಕ್ಷಾ ಅಂತ ಹೇಳಿದ್ದಕ್ಕೆ ಹಂಗೆ ಹಿಂಗೆ ಅಂತ ಹೇಳಿದ್ರು. ಅದೇ ಟೈಮಲ್ಲಿ ನಮ್ಮ ಹೊಸಕೋಟೆ ಕಡೆಯಿಂದ ಒಬ್ರು ಬಂದ್ರು, ಗಾಡಿ A07 ಗಾಡಿ ಹೊಸಕೋಟೆ ಅವರು ನನ್ನ ಮಾತಾಡಿಸಿದ್ರು. ಬಿಡಿ ಸರ್ ಅವ್ರು ಯೂಟ್ಯೂಬರು ಅಂತ ಹೇಳಿದ ತಕ್ಷಣ ಯೂಟ್ಯೂಬರ್ ಅಂತ ಅಂದ್ಬಿಟ್ಟು ಬಿಟ್ಟಿದ್ದಾರೆ. ಸೊ ನಾನೀಗ ಹೊರಟಿದ್ದೀನಿ. ಕಳ್ಳರು ಭಾರಿ ಕಳ್ರಿದಾರಪ್ಪ. ದುಡ್ಡು ಕಳ್ಳರು ಅಂದ್ರೆ ಏನ್ ಗೊತ್ತಾ, ಬಂದ್ಬಿಟ್ಟು ನಾವ್ ಮನಗ್ದಾಗ್ಲೋ ಇಲ್ಲ ನಾವ್ ಇಲ್ದಾಗ್ಲೋ ಕತ್ಕೊಂಡು ಹೋಗೋ ತರ ಕಳ್ರಲ್ಲ ಇವರೆಲ್ಲ. ನಮ್ಮ ಹತ್ರ ಕೇಳಿ ಪೀಕಿ ತಿನ್ನುವಂತಹ ದರೋಡೆಕೋರರು ಕಳ್ಳರುಗಳು. 90% ಯಾರು ಕೂಡ ಗಾಡಿ ನಿಲ್ಲಿಸ್ತಾ ಇಲ್ಲ. ಕೆಲವೊಬ್ರು ಮಾತ್ರ ನನ್ನಂತವ್ರು ಇರ್ತಾರಲ್ಲ ದಡ್ರು, ಅವ್ರು ಮಾತ್ರ ಗಾಡಿ ನಿಲ್ಲಿಸ್ತಾವ್ರೆ. ಇನ್ ಮುಂದೆ ನಾನ್ ನಿಲ್ಲಿಸ್ತೀನಿ
ಅವ್ರಿಗೇನು ಭಯ ಪಡ್ಬೇಕಾ? ಕರೆಕ್ಟಾಗಿದೆ ಎಲ್ಲಾನು. ಚಲನ್ ಅಂದರೆ ಏನಕ್ಕೆ ಆಗ್ತಾನೆ ಚಲನು ಇದರಲ್ಲಿ? ಸೊ ಈ ಥರ ಇದೆ, ನೋಡೋಣ. ಭಯ ಪಡೋ ಅಂಥದ್ದು ಏನಿಲ್ಲ, ಈ ಥರ ಇದೆ. ಮತ್ತೆ ಈ ಕೋತಿಗಳೆಲ್ಲ ಮೇನ್ ರೋಡಲ್ಲಿ ಬಂದಿದ್ದಾವೆ. ಏನಾದರೂ ಕೊಡ್ತಾರ ತಿನ್ನಕ್ಕೆ ಅಂತ ಹೋಗೋರು ಬರೋರೆಲ್ಲ ಅಭ್ಯಾಸ ಮಾಡಿಸ್ಬಿಟ್ಟಿರ್ತಾರೆ. ಆದರೆ ಎಲ್ಲ ಕಡೆನೂ ಬೋರ್ಡಲ್ಲಿ ಹಾಕಿದ್ದಾರೆ, ಕೋತಿಗಳಿಗೆ ಫೀಡ್ ಮಾಡಬೇಡಿ, ಏನು ಕೊಡಬೇಡಿ ಅಂತ ಅಂದ್ಬಿಟ್ಟು. ಸೊ ಈ ಥರ ಇದೆ. ನಾಗ್ಪುರಿಂದ ಇದು 3ನೇ ಟೋಲ್ ಇದು ನನಗೆ ಸಿಗ್ತಿರೋದು. ಮಹಾರಾಷ್ಟ್ರ ಬಾರ್ಡರ್ ನಾವು ಮೋಸ್ಟ್ಲಿ ಕ್ರಾಸ್ ಮಾಡಿದ್ದೀವಿ. ಮಹಾರಾಷ್ಟ್ರ ಬಾರ್ಡರ್ ಕ್ರಾಸ್ ಮಾಡಿಕೊಂಡು ಈಗ ನಾವು ಮಧ್ಯಪ್ರದೇಶಿಗೆ ಎಂಟ್ರಿ ಆಯ್ತಿದ್ದೀವಿ. ಸೊ ನಾವೀಗ ಮಧ್ಯಪ್ರದೇಶಲ್ಲಿ ಮೂವ್ ಆಗ್ತಾ ಇದ್ದೀವಿ. ಇಲ್ಲಿ ಮೊಟ್ಟೆಗೆ ಬಂದ್ಬಿಟ್ಟು 100 ರೂಪಾಯಿ. बैंगलोर से अभी ऑटो से बैंगलोर से एक ऑटो लद्दाख तक गया बोलने का मालूम होने के लिए. अच्छा हाँ, व्लॉग भी बनाता हूँ. मेरा यूट्यूब चैनल है अपॉर्चुनिटी व्लॉग चैनल करके, देखिएगा. ಇನ್ಗೆ ನನ್ನ ಹತ್ರ ಮೊಟ್ಟೆದು ಟ್ರೇ ಇದೆ ಆಯ್ತಾ. ಇದನ್ನ ಹೊಡೆದೋಗುತ್ತೆ, ಇಲ್ಲೇ ಇಟ್ಕೊಳ್ಳೋಣ. ಹೆಂಗೋ ಕಾಲು ಮಡ್ಚ್ಬಿಟ್ರೆ ಆರಾಮಾಗಿ ಇಲ್ಲಿರುತ್ತೆ. ಇರ್ಲಿ ಹಿಂಗೆ, ಅಲ್ಲೆಲ್ಲಾದ್ರೂ ಕಾಲು ತುಳಿದ್ಬಿಟ್ರೆ ಕೇಲ್ ಖತಮ್ ನಾಟಕ ಬಂದು. हाँ यस, करेक्ट वही है, वो भी है. और इंस्टाग्राम में भी है मेरा चैनल. आपका क्या काम है भाई? मैं एक्चुअली ऑटो ड्राइवर हूँ. अभी मैं एक व्लॉग के साथ ट्रिप पे निकला हूँ. एक फॉलोअर बढ़ गया आपका. थैंक यू ब्रो, थैंक यू सो मच ब्रो. हाँ रिटर्न में मैं मिलूंगा. थैंक यू बाय. ಈಗ ಇನ್ಸ್ಟಾ 360 ಕ್ಯಾಮ್ರಾ ಕೂಡ ಇನ್ಸ್ಟಾಲ್ ಮಾಡಿದ್ದೀನಿ ಗಾಡಿಗೆ. ಹೋಯ್ತಾ ನಮಗೆ ಬೇಕಿರುವಂಥ ಇನ್ನೂ ಜಾಸ್ತಿ ಸೀನ್ಗಳು ಸಿಗುತ್ತೆ. ಅದಕ್ಕೋಸ್ಕರನೇ, ಯಾಕೆ ಅಂತಂದರೆ ನಾವು ಕ್ಯಾಪ್ಚರ್ ಮಾಡ್ಕೋಬೋದು. ಬೇಗ ಫೋನ್ ತಗೊಂಡು ಕ್ಯಾಪ್ಚರ್ ಮಾಡೋದಂದ್ರೆ ತುಂಬ ಕಷ್ಟ ಇದೆ. ಅದಕ್ಕೋಸ್ಕರ ಟಕ ಅಂತ ಆಗಲಿ ಅಂತ ಅಂದ್ಬಿಟ್ಟು ನಾವು ಇವಾಗ ರಿಟರ್ನ್ ಹೊಡಿಬೇಕು. ಸ್ವಲ್ಪ ರಿವರ್ಸ್ಗೆ ಹೋಗ್ಬಿಟ್ರೆ ಆಯಿತು. ಈಗ ಇಲ್ಲೇ ಮೇನ್ ರೋಡಲ್ಲಿ ಹಾಕ್ಕೊಂಡಿದ್ದೀನಿ. ಮೇನ್ ರೋಡಲ್ಲಿ ಹಾಕ್ಕೊಂಡು ಒಂದು ಕೆಲಸ ಮಾಡೋಣ, ಮೊಟ್ಟೆನ ಬೇಯಿಸ್ತೀನಿ. ನಮ್ಮ ಹತ್ರ ಸಿಲಿಂಡರ್ ಇದೆ. ಮೊಟ್ಟೆನ ಬೇಯಿಸ್ಕೊಂಡು ಅದನ್ನೇ ಇವತ್ತು ನನ್ನ ಫುಡ್ಡು, ಅದೇ ಊಟ ಮಾಡಿಕೊಂಡು ಹೊರಡೋದು. ಸೊ ಈಗ ಇಲ್ಲಿ ನಿಲ್ಸ್ಕೊಂಡಿದ್ದೀನಿ. ಅಲ್ಲೇ ಏನೂ ಇಲ್ಲ, ಅಲ್ಲೇ ಸ್ವಲ್ಪ ಗಾಳಿ ಆಡೋದು ಕಮ್ಮಿ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ಅಲ್ಲಿಡ್ತೀನಿ ಸಿಲಿಂಡ್ರನ್ನ. ಅಲ್ಲಿಟ್ಟು ಬೇಗ ಬೇಯಿಸುವ. 8 ಮೊಟ್ಟೆನ ಬೇಯಿಸ್ಕೊತಾ ಇದ್ದೀನಿ. ಆರಾಮಾಗಿ ಆಗ್ಬಿಡುತ್ತೆ. ಇವಾಗ ಒಂದು 4, ಮಧ್ಯಾಹ್ನ ಒಂದು 4 ಆಗುತ್ತೆ. ಬನ್ನಿ ಈಗ ಬೇಯಿಸೋಣ. ಇದ್ರದ್ದು ಹ್ಯಾಂಡಲು ಲೂಸ್ ಆಗ್ಬಿಟ್ಟೈತೆ, ವೈಬ್ರೇಷನ್ಗೆಲ್ಲ ಲೂಸ್ ಆಗಿ ಆ ಬ್ಯಾಗ್ ಒಳಗೇನೆ ಬಿದ್ದುಬಿಟ್ಟೈತೆ. ಅಯ್ಯೋ, ಇದನ್ನೆಲ್ಲ ಅವಾಯ್ಡ್ ಮಾಡಿ ಆಯಿತಾ. ಏನು ಮಾಡೋಕ್ಕಾಗಲ್ಲ, ಎಲ್ಲ ತುಂಬ್ತಾ ಇದ್ದೀನಿ ಹಂಗಂಗೆ. ಟಾರ್ಪಲ್ಲಿರೋದಕ್ಕೆ ಹಂಗೆ ಕಾಣಿಸ್ತಿದೆ. ಹಂಗೆ ಅದೆಲ್ಲ ಹಾಕ್ಲೇಬೇಕಲ್ಲ, ತೆಗಿಯೋದು ಹಂಗೆ ತುರ್ಕೋದು, ಯೂಸ್ ಮಾಡ್ಕೊಳೋದು ಮತ್ತೆ ವಾಪಸ್ ಹಂಗೆ ತುರ್ಕೋತಾರನೇ ಮಾಡ್ಕೊಂಡಿದ್ದೀನಿ. ಗ್ಯಾಸ್ ಹಚ್ಚಿದ್ದೀನಿ, ಆದರೆ ಫ್ಲೇಮ್ ಕಾಣಿಸಲ್ಲ. ಸ್ವಲ್ಪ ಕಾಣ್ತಾ ಇರಬೇಕು ಅಂದ್ಕೊಂಡಿದ್ದೀನಿ. ನೋಡ್ಬೋದು ನೀವು. 1 ವಿಸಿಲ್ 2 ವಿಸಿಲ್ ಹೊಡೆದ್ಬಿಟ್ರೆ ಆಗುತ್ತೆ. ಸ್ವೀ ಅಂತೈತಲ್ಲಿ ಉರಿತೈತೆ. ಅಬೆ ಬರ್ತಿದ್ದಂಗೆನೆ ನಾವು ಆರಾಮಾಗೆ ವಿಸಿಲ್ ಹಾಕ್ಕೊಂಬಿಟ್ರೆ ಆಯಿತು. ಆಲ್ಮೋಸ್ಟು 100-110 ಕಿಲೋಮೀಟ್ರ್ ಕಂಟಿನ್ಯೂ ಓಡಿಸ್ಕೊಂಡು ಬಂದಿದ್ದೀನಿ. ವೆದರ್ ಸಾಕಾಗಿದೆ ಇಲ್ಲಿ. ವೆದರ್ ಮಾತ್ರ ಸೂಪರ್ ಆಗಿದೆ. ಇದೇ ಥರ ವೆದರ್ ಇದ್ಬಿಟ್ರೆ ಸಾಕು. ಬಿಸಿಲು ಬಂತು ಅಂತಂದರೆ ಗಾಡಿ ಓಡಿಸೋಕ್ಕಾಗಲ್ಲ, ಹೆವಿ ಇಲ್ಲಿದ್ದಾಗೆ. ಅಲ್ಲಿದೆ, ಇಲ್ಲಿ ನಮ್ಮ ಮೊಟ್ಟೆ ರೆಡಿ ಆಗ್ತಿದೆ. ವಿಸಿಲ್ ಹಾಕುವಂಥ ಸಮಯ ಆಯ್ತಾ ಅಂದರೆ ಎಸ್ ಆಗಿದೆ. ಇನ್ನೂ ಇಲ್ಲ, ಸ್ವಲ್ಪ ಹೊತ್ತು ಆಗ್ಬೇಕು. ಆಯಿತು, ವಿಸಿಲ್ ಕೂಡ 1 ವಿಸಿಲ್ ಆಯಿತು. ಇನ್ನೊಂದು ವಿಸಿಲ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಓಕೆ, ವಿಸಿಲ್ ಹೊಡಿತು, 2 ವಿಸಿಲ್ ಆಯಿತು. ಆಫ್ ಮಾಡೋಣ. ಗ್ಯಾಸ್ ತುಂಬಾ ಇಂಪಾರ್ಟೆಂಟು ನಮ್ಗೆ ಕುಕ್ ಮಾಡ್ಬೇಕಂದ್ರೆ, ಏನೇ ಮಾಡ್ಬೇಕಂದ್ರೂ ಹಿಂಗೆ ಇರಲಿ. ಓಕೆ, ಡನ್. ಮನೆಯಿಂದನೇ ಕುಡಿಯೋ ನೀರು ತುಂಬ್ಕೊಂಡ್ಬಂದೆ. 20 ಲೀಟ್ರ್ ತುಂಬಾ ಯೂಸ್ ಆಗ್ತಿದೆ ಇದು ನನಗೆ. ನೀರು ಬಾಟ್ಲಿಗೆ ಬಂಡವಾಳ ಹಾಕೋದು ಉಳಿತಾ ಇದೆ. ಮೋಸ್ಟ್ಲಿ ಇನ್ನೊಂದು 1 ದಿವಸ ಬರ್ಬೋದು, 1 ದಿವಸ 2 ದಿವಸ ಬರ್ಬೋದು. ಆ ಕಡೆ ಇನ್ನೊಂದು ಇದೆ ಬಾಟ್ಲು, ಅದನ್ನು ಕುಡಿಯೋ ನೀರೇ ತುಂಬ್ಕೊಂಬಂದಿದ್ದು. ಅದರಲ್ಲೂ ತುಂಬ ಯೂಸ್ ಮಾಡಿದೆ. ಅದರಲ್ಲಿ ಅಡುಗೆ ಏನಾದರೂ ಮಾಡಿದ್ರೆ ಅಲ್ಲಿಗೆ ಹೋಗುತ್ತೆ ಅದು. ಹ್ಯಾಂಡ್ ವಾಶು, ಅಡುಗೆ ಮುಖ ತೊಳೆಯೋಕ್ಕೆ ಅದನ್ನು ಯೂಸ್ ಮಾಡ್ಕೋತಾ ಇದ್ದೀನಿ. ಈಗ ವಾಪಸ್ ಇಟ್ಟಿದ್ದೀನಿ. ಬಾಟ್ಲುಗಳಿಗೆ ನೀರು ತುಂಬಿಸ್ಕೋಬೇಕು. ಫೈನಲಿ ಮೊಟ್ಟೆ ರೆಡಿಯಾಗಿದೆ. 1, 2, 3, 4, 5 ಮೊಟ್ಟೆ ಸೀಳ್ ಬಿಟ್ಕೊಂಡಿರೋದು ತಿನ್ನೋಣ. ಈಗ ನಾವು ಇದು ಒಂದು ಘಾಟ್ ರೋಡಲ್ಲಿ ಹೋಗ್ತಾ ಇದ್ದೀವಿ. ಫಾರೆಸ್ಟ್ ರೋಡ್ ಇದು. ಇಲ್ಲಿ ಗಾಡಿ ಇಲ್ಲೆಷ್ಟು ಆಕ್ಸಿಲೇಟ್ರ್ ಕೊಟ್ರು ಗಾಡಿನೇ ಮೂವ್ ಆಗಲ್ಲ ಅಂತದೆ. ಇಷ್ಟೊತ್ತು ಸ್ವಲ್ಪ ಅಪ್ಪಗೆ ಬಂದು, ಮೋಸ್ಟ್ಲಿ ಇದು ಘಾಟ್ ಸೆಕ್ಷನು. ಆ ಕಡೆ ಈ ಕಡೆ ಇರೋದೆಲ್ಲ ಫಾರೆಸ್ಟ್ ಏರಿಯಾ ಇದು. ಸರಿ, ಹಿಂಗೆ ಮೂವ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಈಗ ರೋಡಲ್ಲಿ ಸಿಕ್ಕಾಪಟ್ಟೆ ಆಕ್ಸಿಡೆಂಟ್ಗಳಾಯ್ತವೆ. ಮೋಸ್ಟ್ಲಿ ಈ ರೋಡ್ ಹೆಂಗೆ ಅಂತಂದರೆ
ಬರ್ಬೇಕಾದ್ರೆ ಡೌನ್ ಐತೆ, ಇವಾಗ ಹೋಗ್ಬೇಕಾದ್ರೆ ಅಪ್ ಐತಲ್ಲ, ಅದಕ್ಕೆ ನೋಡಿ ಅವಾಗ್ಲೇ ಸಿಕ್ಕಿದ್ರು. ಇಷ್ಟು ದೂರ ಬಂದವ್ರೆ, ಹೆಚ್ಚು ಕಡಿಮೆ 2 ಕಿಲೋಮೀಟರ್ ಬಂದಿದ್ದಾರೆ ಅವರು ನಡ್ಕೊಂಡೆ ಪಾದಯಾತ್ರೆ ಮಾಡ್ತಿರೋದು. ರೈಟ್ ಅಲ್ಲ? ಸೊ ನಾವು ಇದೇ ರೂಟಲ್ಲಿ ಹೊರಟಿದ್ದೀವಿ. ಇನ್ನೂ ನಮ್ಮ ಪ್ರಯಾಣ ಇನ್ನೂ ತುಂಬ ದೂರ ಇದೆ, ಡಿಸ್ಟೆನ್ಸು ಕವರ್ ಮಾಡ್ತಾ ಇದ್ದೀವಿ, ಕವರ್ ಮಾಡೋಣ. ಟೆನ್ಷನ್ ಆಗ್ಬಿಟ್ಟಿತ್ತು, ಇವಾಗ ಮತ್ತೆ ಗ್ಯಾಸ್ ಸಿಕ್ಕಿದೆ. ಸೊ ಈಗ ಮತ್ತೆ ಗ್ಯಾಸ್ ಹಾಕ್ಸೋಣ. ಇಲ್ಲಿ ಮಧ್ಯಪ್ರದೇಶದಲ್ಲಿ ಬಂದ್ಬಿಟ್ಟು 106 ರೂಪಾಯಿ ಇದೆ ಗ್ಯಾಸ್ ಪ್ರೈಸು. 106 ಇದೆ, ಪರವಾಗಿಲ್ಲ. ಎಕ್ಸೋ ಸೋಲಾ 116 ರೂಪಾಯಿ ಪೆಟ್ರೋಲ್ ರೇಟು. ಅಲ್ಲಿಗೆ ಝೂಮ್ ಹಾಕ್ಬಿಡ್ತೀನಿ ನೋಡ್ರಿ. ಹಿಂಗೆ ರೇಟ್ 107 ಐತಲ್ಲ, ಏನು ಕತೆ ಅದು? ಸಾರಿ, ಪೆಟ್ರೋಲ ಡೀಸೆಲ್ಲ? ಡೀಸೆಲ್ ಇರಬೇಕು. 116 ರೂಪಾಯಿ ಇದೆ. ಇಲ್ಲಿ ಇವಾಗ ಗ್ಯಾಸ್ ಹಾಕಿಸ್ತಾ ಇದ್ದೀವಿ, ಗ್ಯಾಸ್ ಸಿಗ್ತಾ ಇದೆ. ಇದರಿಂದಾಗಿ ನನಗೆ ತುಂಬ ಬೆನಿಫಿಟ್ ಆಗ್ತಿದೆ. ಇಲ್ಲ ಅಂದಿದ್ರೆ ಇಷ್ಟೊತ್ತಲ್ಲಿ ಊರು ಬಾಗ್ಲಾಗೋಗಿರೋದು. ಪೆಟ್ರೋಲ್ ಹಾಕಿಸ್ಕೊಂಡು ಡ್ರೈವ್ ಮಾಡ್ಕೊಂಡು ಬರ್ತೀನಿ ಅಂದಿದ್ದಿದ್ರೆ ಆಲ್ಮೋಸ್ಟ್ ಒಂದ್ಸತಿ ಹಾಕ್ಸಿದ್ರೆ ಒಳ್ಳೆ ಮೈಲೇಜು. 294 ರೂಪಾಯಿ ಹಿಡ್ಸೈತೆ. ಟಕ ಅಂತ ಪೇ ಮಾಡೋಣ, ಆನ್ಲೈನ್ ಪೇಮೆಂಟು. ಮತ್ತು ಪ್ರೀತಮ್ ಅವ್ರ ಫ್ರೆಂಡ್ಸ್ ಬಂದ್ಬಿಟ್ಟು ಇಲ್ಲೇ ಸಿಕ್ಕಿದ್ದಾರೆ. ಬಟ್ ಏನಂತಂದರೆ ಇಲ್ಲಿ ಪೆಟ್ರೋಲ್ ಇಲ್ಲ ಅಂತಿದ್ದಾರೆ. ನಂಗೆ CNG ಅವ್ರದ್ದು ಮುಂದೆ ಎಲ್ಲಾದರೂ ಚಾನ್ಸಸ್ ಇದೆ. ಮೂವ್ ಆಗ್ರಿ, ಅಲ್ಲೇ ಸಿಗ್ತೀನಿ ಹಂಗಾದ್ರೆ. ಓಕೆ ಶಿವ ಬ್ರೋ, ಪೆಟ್ರೋಲು. ಹಂಗಾಗಿ ನೆಕ್ಸ್ಟು ಅಲ್ಲಿಂದ 1 ಕಿಲೋಮೀಟ್ರ್ ಆದಮೇಲೆ, 1.5 ಕಿಲೋಮೀಟ್ರ್ ಆದಮೇಲೆ ಇನ್ನೊಂದು ಬಂಕ್ ಸಿಕ್ಕಿದೆ. ಇದನ್ನು ಭಾರತ ಇಲ್ಲಿ ಹಾಕಿಸ್ತಾ ಇದ್ದಾರೆ. ನಾನು ಹೋಲ್ಡ್ ಮಾಡ್ತಾ ಇದ್ದೀನಿ ಇಲ್ಲಿ. ಮೋಸ್ಟ್ಲಿ ನಾವೆಲ್ಲ ಒಂದೇ ಕಡೆನೇ ಇವತ್ತು ಆಲ್ಟ್ ಆಗೋದು. ನೋಡುವ ಯಾವ ಥರ ಆಗುತ್ತೆ ಅಂತ. ಇಲ್ಲಿ ಯಾವ ಮಟ್ಟಕ್ಕೆ ದಗೆ ಐತೆ ಅಂದರೆ ಇಲ್ಲಿ ನೋಡ್ಬೋದು, ಎಲ್ಲ ಬಿಚ್ಚಾಕ್ತವ್ರೆ. ಇಲ್ಲಿ ನೀರು ಆಗ್ತಾ ಇಲ್ಲ, ಸೆಕೆ. ಹೊರಗಡೆ ಒಂದು ಟಿ ಶರ್ಟು, ಅದ್ರ ಮೇಲೆ ಜಾಕೆಟ್ ಮೇಲೆ ರೈನ್ ಕೋಟು ಹಾಕಿಲ್ಲ ಗುರು. ಬರ್ತೀನಿ ನಂದು ನೋಡ್ಬೋದು, ಚಡಿ ಟಿ ಶರ್ಟ್ ನಡೀತೈತೆ. ಹೋಯ್ತಾ ಏನಾಯ್ತದ ನೋಡೋಣ. ಸಿಕ್ಕಾಪಡೆ ಶೆಕೆ ಮಾತ್ರ ಇಲ್ಲಿ. ಗೊತ್ತಾ, ಆ ಥರ ಮರ ಇಲ್ಲ ಇಲ್ಲಿ. ಎಲ್ಲ ಮರಗಳಿಲ್ಲ, ಎಲ್ಲ ಸಣ್ಣ ಪುಟ್ಟ ಆಗ್ಬಿಟ್ರಿ. ಇದೆಲ್ಲ ಪರವಾಗಿಲ್ಲ, ಒಂದು ಸಣ್ಣ ಮರ ಇದೆ. ಇದು ಇಲ್ಲ, ಎಷ್ಟೋ ಕಡೆ ನಿಂತ್ಕೊಳಕ್ಕೆ. ಎಲ್ಲರೂ ಬಸ್ ಸ್ಟ್ಯಾಂಡ್ ಹುಡುಕ್ತೀವಿ ನಾವು, ಬಸ್ ಸ್ಟ್ಯಾಂಡ್ ಹುಡ್ಕೊಳಕ್ಕೆ ಬೆಳಗ್ಗೆ. ನಾನು ಆಲ್ರೆಡಿ 2 ಸತಿ ಹೊಸದಾಯ್ತು ಬರೋದಾರಲ್ಲಿ. 2 ಶಾರ್ಟ್ಸ್ ಇದ್ದಿದ್ದು, ಅದು 2ಅಲ್ಲಿ 2 ಒಗ್ದಾಕೊಂಡಿದ್ದೀನಿ. ಅದು ಒಣಗ್ತು ಬೆಳಗ್ಗೆ ರೂಮ್ ಬಿಡ್ಬೇಕಾದ್ರೆ. ಹಂಗಾಗಿ ನಂದು ಹಿಂಗೆ ನಡೀತಾ ಇದೆ ಕಂಫರ್ಟಬಲ್ ಆಗಿ. ಇವತ್ತೋಗಿದ್ವಿ ನಾವು ಕೈಯಿಂದ ವಾಶ್ ಮಾಡ್ತಿಲ್ಲ, ನಮ್ ಇವರು ವಾಶ್ ಮಾಡ್ತಿಲ್ಲ. ಇಲ್ಲಿ ನೋಡ್ರಿ, ಡಿಫ್ರೆಂಟ್ ಟೈಪ್ ಆಫ್ ಪರ್ಫ್ಯೂಮ್. ಒದ್ದೆ ಹೋಗಿದೆ ಫುಲ್ಲು, ಬೆಟ್ಟಾಗ್ಬಿಟ್ಟಿದೆ ಫುಲ್ಲು ದೇವ್ರಿಗೆ. ಆದ್ರೆ ಏನ್ ಕೋಟ್ ಹಾಕಿದ್ರೆ ಹೀಟ್ ಏನೋ ಜಾಸ್ತಿ ಹೊಡಿತದೆ. ದಾಳಿಂಬ್ರೆ ಹಣ್ಣು ತಿಂತಾ ಇದ್ದೀನಿ. ಆಕ್ಚುಲಿ ಎಲ್ಲರೂ ಇದು ನಾನು ಹೈದ್ರಾಬಾದ್ ತಗೊಂಡಿದ್ದೆ, ಒಂದೇನೆ ತಿನ್ನಕ್ಕಾಗಿದ್ದು. ಅದಾದ್ಮೇಲೆ ಇವಾಗ ನಮ್ಮ ಕರ್ನಾಟಕ ಬಾಯ್ಸ್ ಜೊತೆ ನಾನು ತಿಂತಾ ಇದ್ದೀನಿ. ಸೊ ಓವರಲ್ ಆಗಿ ನೋಡ್ರಿ, ಇಲ್ಲಿ ಪ್ರೀತಮ್ ಬ್ರೋ, ನಿಮ್ಮ ಹೆಸರು? ರಾಹುಲ್ ಬ್ರೋ, ನಿಮ್ದು? ಯಶವಂತ್. ಓಕೆ. ಮತ್ತೆ ಈ ತರ ನಿಂತಿದೆ ಗಾಡಿಗಳು ಫುಲ್ಲು ಲೈನಾಗೆ, ಒಂದೇ ಸೀರೀಸಲ್ಲಿದೆ. ಅವ್ರೇನಾದರೂ ಫುಡ್ಡು ಪ್ರಿಪೇರ್ ಮಾಡ್ತೀನಿ ಅಂತಂದರೆ ಅವ್ರ ಜೊತೆಗೆ ಸೇರ್ಕೊಂಡು ನಾನು ತಿಂತೀನಿ. ಇಲ್ಲಾಂದ್ರೆ ನನಗಂತೂ ಫುಡ್ ಪ್ರಿಪೇರ್ ಮಾಡೋಕ್ಕೆ ಬರಲ್ಲ. ಅದಕ್ಕೆ ಮೊಟ್ಟೆ ಬೇಯಿಸ್ಕೊಂಡೆ ಬೆಳಗ್ಗೆನೆ. ಸೊ ಈಗ ಇನ್ನು 255 ಕಿಲೋಮೀಟ್ರ್ ಹೋಗ್ಬೇಕಷ್ಟೇ ನಾನು. ಅಂದರೆ ಸಾಗರ್ಗೆ ಆರಾಮಾಗಿ ಹೋಗ್ಬೋದು. ಅದಕ್ಕೋಸ್ಕರ ಪ್ಲ್ಯಾನ್ ಮಾಡಿರೋದೇನಂತಂದರೆ ಇಲ್ಲೇ ಏನಾದರೂ ಟಾರ್ಪಲ್ ಹಾಸ್ಬಿಟ್ಟು ಆರಾಮಾಗಿ ಫುಡ್ನ ಪ್ರಿಪ್ರೇಷನ್ ಮಾಡಿ. ಫೈನಲಿ ಒಂದು ಚಪಾತಿ ರೆಡಿ ಆಗಿದೆ. ಬೆಂದಿದೆಯಾ ಇದು? ಸೊ ಇಲ್ಲಿ ಒಂದು ಜುಗಾಡ್ ಮಾಡಿದ್ದೀವಿ. ಒತ್ತಕ್ಕೆ ಬೆಲೆನಿಲ್ಲ, ಅದಕ್ಕೆ ಈ ಪ್ಲಾನಿಂಗು. ಫೈನಲಿ ಚಪಾತಿ ಎಲ್ಲ ರೆಡಿಯಾಗಿ ಸಾಕು ಬ್ರೋ. ಹೇಗಿದೆ ಏನು ಅಂತ ಟೇಸ್ಟ್ ಮಾಡಬೇಕು. ಹೆಂಗಿದೆ? ಎಲ್ಲ ತಿಂತಿದ್ದಾರೆ, ಅವರೇ ಮಾಡಿದ್ದು, ಅದಕ್ಕೆ ಎಲ್ಲ ಸೂಪರ್ ಆಗಿದೆ ಅಂತವ್ರೆ. ಸೊ ಈ ಥರ ಇದೆ. ಈಗ ಏನಿದು ಈರುಳ್ಳಿ ಗೊಜ್ಜ, ಏನೋ ಟೊಮೆಟೊ ಗೊಜ್ಜು ಮಾಡ್ತಿರೋದು. ಹಾಗೆ ನಾನು ಇದನ್ನ ಕಲ್ಸ್ಕೊಂಡೆ, ಹಿಟ್ಟು ಕಲ್ಸ್ಕೊಂಡಿದ್ದೀನಿ. ಸಾಕಾಗುತ್ತೆ ಅನ್ಕೊಂಡಿದ್ದೀನಿ. 4 ಜನಕ್ಕೆ ಏನೋ ಮಾಡ್ತಿದ್ದಾರೆ, ಮಾಡಲಿ, ನಾವು ನೋಡ್ತಾ ಇದ್ದೀವಿ. ನಮಗೂ ಒಂದು ಸ್ವಲ್ಪ ಯೂಸ್ ಆಗುತ್ತೆ. ಇನ್ನೊಂದೇನಂತಂದ್ರೆ, ಇಷ್ಟೆಲ್ಲ ಮಾಡ್ತೀನಿ ಅಂತಂದ್ರೆ ನಾನು ಒಬ್ಬನೇ ಮಾಡಲ್ಲ, ನನ್ನ ಕೈಲಿ ಆಗಲ್ಲ. ಇವತ್ತು 4ನೇ ದಿನಕ್ಕೆ ಬೊಂಬಾಟ್ ಊಟ ತಿಂತಾ ಇರೋದು. ಸಮಾಧಾನ ಆಗೋಯ್ತು. ಇಷ್ಟೆಲ್ಲ ಐಟಮ್ ಕ್ಯಾರಿ ಮಾಡಿದ್ರು ನಂಗೆ ಮಾಡಕ್ ಬರಲ್ಲ. ಈಗ ಅವ್ರು ಮಾಡಿದ್ರು. ಯಶವಂತ್
ಮಿಸ್ಟು ಯಶ್ ಅವರು, ರಾಹುಲ್ಲ, ಹಾಗೆ ಪ್ರೀತಮ್ ಗೌಡ್ರು ಫಾಲೋ ಮಾಡ್ಕೊಬಿಡಿ. ಸ್ವಲ್ಪ ಖಾರ ಜಾಸ್ತಿ ಆಗೋಯ್ತು, ನಂಗೆ ಖಾರ ಜಾಸ್ತಿ ತಿನ್ನಲ್ಲ. ನಾವು ಖಾರ ತಿಂತೀವಿ, ನಾನು ಎಲ್ಲ ಖಾರ, ನಂಗೆ ಖಾರ ಸ್ವಲ್ಪ ಜಾಸ್ತಿ ಆಯ್ತು, ಖಾರ ಹಾಕ್ಸ್ಕೊತೀವಿ. ಆದರೆ ಪರವಾಗಿಲ್ಲ, ಸಿಕ್ತಲ್ಲ ಏನೋ. ಓಕೆ, ಎಲ್ಲ ಆಗಿದೆ, ಊಟ ಎಲ್ಲ ಆಯಿತು, ಇಲ್ಲಿ ಅಡಿಸಿದೆಲ್ಲ ಕ್ಲಿಯರ್ ಮಾಡಿಕೊಂಡು ಈಗ ನಾವು ಹೊರಟಿದ್ದೀವಿ. ಅದು 400 250cc ಅಂತ ಇರುವಂಥ ಗಾಡಿ, ನಮ್ಮದು 250ನೇ. ಬಟ್ ಏನು ಮಾಡೋಣ, ನಮ್ಮದು ಸ್ಪೀಡ್ ಹೋಗಲ್ಲ, ಆರಾಮಾಗಿ ಹೋಗೋಣ ನಾವು. ಅವರು ಝೀ ಅಂತ ಅಂದ್ಬಿಟ್ಟು 100-150 ಸ್ಪೀಡಲ್ಲಿ ಹೋಯ್ತಾರೆ. ಓಕೆ ಸರಿ ಬ್ರೋ, ಸಿಗೋಣ. ಎಲ್ಲಿ? ಸಾಗರ ಸಿಗೋಣ. ಸಾಗರನಾ? ಅಲ್ಲಿ ರೂಮು? ಅಲ್ಲೇ ರೂಮ್ ಅಷ್ಟೇ. ಸರಿ ಓಕೆ ಆಯಿತು. ಹಂಗೆ ಮಾಡಿದ್ರೆ ನನಗೂ ಹೇಳ್ರಿ. ಬನ್ನಿ. ಓಕೆ ಬ್ರೋ, ಆಯಿತು. ಸೊ ಅವರು ಓಡ್ತಾರೆ, ನಾನು ಓಡ್ತಾ ಇದ್ದೀನಿ. ಓಕೆ ಬ್ರೋ, ಸಿಗೋಣ ಅಲ್ಲಿ. ಸಿಗೋಣ ಅಲ್ಲಿ, ಇದ್ರಲ್ಲಿ ಸಿಗೋದ? ಸಿಗ್ತೀವಲ್ಲ? ಓಕೆ ಬ್ರೋ, ಸಿಗಮ್ಮ ಅಂದೆ ಸಾಗರ ಹತ್ರ. ಮೋಸ್ಟ್ಲಿ ನೀವು ಬೇಗ ಹೊಂಟೋಯ್ತೀರಾ, 1 hour ಮುಂಚೆನೇ ಹೊಂಟೋಯ್ತೇನೆ ಅಷ್ಟೇ. ಲೇಟ್ ಆಗುತ್ತಾ? ಓಕೆ, ನಾನು ಹೊರಟಿದ್ದೀನಿ. ಪ್ರೀತು ಮತ್ತು ಅವರ ಫ್ರೆಂಡ್ಸ್ ಎಲ್ಲರೂ ಬರ್ತಾರೆ ಆರಾಮಾಗೆ. ಸರ ಓಕೆ ಬ್ರೋ, ಸಿಗೋಣ, ಬಾಯ್. ಸರಿಯಾಗಿ ಮಳೆ ಹೊಡಿತಾ ಇದೆ ಇವತ್ತು, ಅಂಥ ಗಾಳಿ ಏನಿಲ್ಲ. ಮೂವ್ ಮಾಡ್ತಾ ಇದ್ದೀನಿ. ಇಲ್ಲಿ ಸಿಕ್ಕಾಪಟ್ಟೆ ಧಗೆ. ಈ ಥರ ಮಳೆ ಇರೋದಕ್ಕೆ ಸ್ವಲ್ಪ ನಾನು ಸ್ಟ್ರೆಚ್ ಮಾಡ್ಬೋದು. ಸ್ವಲ್ಪ ಇಂಜಿನ್ ಕಂಫರ್ಟ್ಗೆಲ್ಲ ನೀರು ಹೋಗ್ತಾ ಇರುತ್ತಲ್ವಾ, ಹಾಗಾಗಿ ಸ್ವಲ್ಪ ಇಂಜಿನ್ ಹೀಟ್ ಆಗಲ್ಲ. ಇದೊಂದು ಬೆನಿಫಿಟು. ಅವಾಗ ಏನು ಮಾಡ್ಬೋದು ಅಂತ ಅಂದರೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಸ್ಟ್ರೆಚ್ನ ಮಾಡ್ಬೋದು. ಇಲ್ಲಿ 6 ಗಂಟೆ ತೋರಿಸ್ತಾ ಇದೆ. ನಾಗ್ಪುರಿಂದ ಹೊರಟಿರೋದು ಸಾಗರ್ವರೆಗೂ ರೀಚ್ ಆಗ್ತೀನಿ ಇವತ್ತು. 240 ಕಿಲೋಮೀಟ್ರ್ ಇದೆ. ನನಗೆ ಆಗ್ತಿರೋ ಒಂದು ಬೆನಿಫಿಟ್ ಏನಪ್ಪ ಅಂತ ಅಂದರೆ ಮೋಡ ಇದೆ. ಆಮೇಲೆ ಮೋಡ ಇರೋದಕ್ಕೆ ಸ್ವಲ್ಪ ಬಿಸಿಲು ಕಮ್ಮಿ ಇರೋದ್ರಿಂದ ಹೆಂಗೋ ಮ್ಯಾನೇಜ್ ಆಗ್ತಿದೆ. ಇಲ್ಲ ಅಂದರೆ ತುಂಬಾ ಕಷ್ಟ ಆಗೋದು. ನೋಡಿ, ಅಲ್ಲೆಲ್ಲ ಜೋರ್ ಮಳೆ ಇತ್ತು, ಇಲ್ಲಿ ಸ್ವಲ್ಪ ಮಳೆ ಬಿದ್ದೈತೆ ಅಷ್ಟೇ. ಒಂದೊಂದು 8 ಕಿಲೋಮೀಟ್ರ್ 10 ಕಿಲೋಮೀಟ್ರಿಗೆ ವೆದರ್ ಚೇಂಜ್ ಆಗ್ತಾನೆ ಇದೆ. ಇಲ್ಲಂತೂ ಹೆವಿ ಇದಾಗ್ಯಪ್ಪ, ಬಿಸಿಲಂತೂ ಭಯಂಕರವಾಗಿರುತ್ತೆ. ಸುಮಾರು ನದಿಗಳು ಹರಿತವೆ. ಎಷ್ಟು ದೊಡ್ಡದಾಗಿಂದ್ರೆ ಕಣ್ಣಾರ್ಸೋರ್ಗು. ಬಾ 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 ಕಡೆಯಲ್ಲಿ ಕ್ಯಾಮ್ರಾದಿಂದ ಅಷ್ಟು ವ್ಯೂಸ್ ಕಾಣಿಸಲ್ಲ, ಕಣ್ಣಿಂದ ನೋಡ್ತಿದ್ರೆ ಸೂಪರ್ ಅನ್ಸುತ್ತೆ. ಸ್ವರ್ಗ. ಇವಾಗ ತಾನೇ ಬಿಸಿಲು ಮಳೆ ಬರ್ತಿತ್ತು, ಇವಾಗ ನೋಡಿ ಬಿಸಿಲು ಹೊಡಿತಾ ಇದೆ. ಈ ತರ ಇವನ್ ಯಾರಪ್ಪ ಸೆಂಟ್ರಲ್ ರೋಡ್ಗೆ ಹಾಕೊಂಡ್ ಕೂತವನೆ? ಸೆಂಟ್ರಲ್ ರೋಡಲ್ಲಿ ನಿಲ್ಸಿರೋದು ಗಾಡಿನ, ಅದು ರಿಟರ್ನ್ ಹೊಡಿತಾವನೆ ವಾಪಸ್ಸು. ನೋಡ್ಬೋದು ಇಲ್ಲಿ ಹೆಂಗ್ ಕಾಣಿಸ್ತಾ ಇಲ್ಲ. ನಾವೀಗ ಮತ್ತೆ ಟೋಲ್ ಪ್ಲಾಜಾನ ಕ್ರಾಸ್ ಮಾಡ್ತಾ ಇದೀವಿ. ನಮ್ಗೆ VIP ಮಾರ್ಗ ಇದೆ. ಸೊ ಇಲ್ಲಿಂದ ಇದು ಮಾಡ್ಕೊಂಡು ಹೋಗ್ಬೋದು. ಲದಾಖ್ಗೆ ಇವರು ವಿಶ್ ಮಾಡ್ತಿದ್ದಾರೆ. ಥ್ಯಾಂಕ್ ಯು ಬೈ. ಕೈ ಕೊಟ್ಟವಲ್ಲ, हमको ऐसा बुलाया, इधर से जा सकता था ना? वहाँ से बाइक लाइन। अच्छा। ऑटो रिक्शा पे होता। हाँ ओके. नहीं, ऑटो के लिए ऑल ओवर इंडिया में फ्री है. हाँ फ्री है ना? हाँ 3 पहिए वाला। 3 पहिए वाला है. थैंक यू. ಸೊ ಎಲ್ಲರೂ ಟೋಲ್ ಮ್ಯಾನ್, ಥ್ಯಾಂಕ್ ಯು ಬೈ. ಆಕ್ಚುಲಿ ಸ್ನೇಹಿತರೆ, ಟೋಲ್ ಹತ್ರ ದುಡ್ಡು ಬೇಕಾಗೆ ಟ್ರೈ ಮಾಡಿದ್ರು, ಸರಿನಾ? ನಾನು ಯಾವಾಗ ಕ್ಯಾಮ್ರಾ ಆನ್ ಮಾಡ್ಕೊಂಡು ಆಮೇಲೆ ನನ್ನ ಮೊಬೈಲ್ನ ಆನ್ ಮಾಡಿದೆ. ಒಳ್ಳೇದಾಗ್ಲಿ, ಹೋಗ್ಬಿಟ್ಟು ಬನ್ನಿ ಅಂತಾನೆ. ಫಸ್ಟು ಏನಿದು, ಎಲ್ಲಿಗೆ ಹೋಗ್ತಿದೆ, ಆಟೋ ಯಾಕೆ ಹೋಗ್ತಿದೆ ಅಂತ ಕೇಳ್ತಾನೆ ಸಿಸಿಯಾ. ಕ್ಯಾಮ್ರಾ ಪವರ್ ಸೀದಾ ಹೋದ್ರೆ ಜಬಲ್ಪುರ್ ಬಿಹಾರ್ ಹಂಗ ಹೋಗ್ಬಿಡ್ತು. ಆ ಕಡೆಗೆ ಪಾಸ್ ಆಗುತ್ತೆ ಇದು. ನಾವು ಇಲ್ಲಿ ಲೆಫ್ಟ್ಗೆ ಹೋಗ್ತೀವಿ. ಲೆಫ್ಟ್ ಹೋದ್ರೆ ಸಾಗರ್ ರೋಡು. ಮ್ಯಾಪಲ್ಲಿ ನೋಡ್ಕೊಂಡೆ ನಾನು ನಿಮ್ಗೆ ಹೇಳ್ತಿರೋದು, ನನಗೂ ಏನು ಗೊತ್ತಿಲ್ಲ. ಹೆಂಗೆ ನಾವು ಅವ್ರಿಗೆ ಆ ಕಡೆ ಬೇರೆ ಕಡೆ ವೆಸ್ಟ್ ಬೆಂಗಾಲ್ ಎಲ್ಲೆಲ್ಲ ಹೋಗುತ್ತಲ್ಲ, ಆ ರೋಡ್ ಅದು, ಹಂಗೆ ಹೋಗ್ಬೋದು. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಮಲ್ಟ್ರಾಗೋಯ್ತು ಇದಲ್ಲೋ. ಅದೇನೋ ಹೇಳ್ತಾರಲ್ಲ, ಅದು ಒಂದೇ ಉಡ ಅದು ರೋಡಲ್ಲಿ
ಎಷ್ಟು ಸಖತ್ತಾಗಿದೆ ಅಲ್ಲಿ ಜಾಗ. ನೇಚರ್ ಆಗಿ ಬೆಳೆದಿರೋದು ನೋಡ್ಬೋದು. ಬೈಲದು ಸೈಟ್ ಮಾಡ್ಕೊಂಡವ್ರ ಏನೋ ಗೊತ್ತಿಲ್ಲ. ಸಖತ್ ಬ್ಯೂಟಿಫುಲ್ ಆಗಿದೆ ಪ್ಲೇಸು. ಬಾ 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 ಬಾ. ಡೇಂಜರ್ ಅಂದ್ರೆ ನೋಡಿ ಇಲ್ಲಿ ಹಸುಗಳು, ಯಪ್ಪ ಭಾರಿ ಡೇಂಜರ್ ಇದೆಲ್ಲ. ರೋಡ್ಗೆ ಬರ್ತವೆ ಪಾಪ. ಲಾರಿಯವರು ಫುಲ್ ಸ್ಪೀಡಲ್ಲಿ ಇದ್ರು ಒಂದ್ ಮಟ್ಟಕ್ಕೆ ಫುಲ್ ಬ್ರೇಕ್ ಹಾಕ್ಬಿಟ್ರತ್ತಾಗೆ. ಭಾರಿ ಡೇಂಜರ್. ಇಲ್ಲಂತೂ ನೋಡ್ಕೊಂಡು ಓಡಿಸ್ಬೇಕು. ಈ ರೋಡಲ್ಲಿ ಯಾವಾಗ ಏನ್ ಬರುತ್ತೆ ಅಂತಾನೆ ಹೇಳಕ್ಕಾಗಲ್ಲ. ನಾಯಿ, ಹಸು, ಕುರಿ ಎಲ್ಲ ರೋಡಲ್ಲೇ ಬಿಟ್ಟು ಮೇಯಿಸ್ತಾರೆ ಇಲ್ಲೆಲ್ಲ. ನ್ಯಾಷನಲ್ ಹೈವೇ 44. ಅವ್ರಿಗೆ ಅಟ್ಲೀಸ್ಟ್ ಆದ್ರೂ ಅದಕ್ಕೆ ಗೊತ್ತಾಗಬೇಕಪ್ಪ. ಅದೇನು ನೋಡಲ್ಲ, ಬರೀ ಮೇನ್ ರೋಡಲ್ಲೇ ಮೇಯಿಸ್ತಾರೆ. ಎವಿ ಹುಷಾರಾಗಿರ್ಬೇಕಿಲ್ಲಿ. ನಾಗ್ಪುರಿಂದ ನಾನು ಈ ಕಡೆ ಸಾಗರ್ ಕಡೆಗೆ ಹೊರಟಿದ್ದೀನಿ. ನಾವು ಮಧ್ಯಪ್ರದೇಶದಲ್ಲಿ ಈಗ ಮೂವ್ ಆಗ್ತಿರೋದು. ನಾನು ಇನ್ನೂ ಸಾಗರ್ ರೀಚ್ ಆಗಿಲ್ಲ. ಇನ್ನೂ 150 ಕಿಲೋಮೀಟರ್ಗಿಂತ ಜಾಸ್ತಿ ಡಿಸ್ಟೆನ್ಸ್ ಇದೆ. ಇಲ್ಲೊಂದು ಬ್ರಿಡ್ಜ್ ಮೇಲಿಂದ ಅಲ್ಲಿ ಬರ್ಬೇಕಾದ್ರೆ ಕಾಣಿಸ್ತು ನನಗೆ ಇದೊಂದು ನದಿ ಹರಿತಾ ಇರೋದು. ಅದಕ್ಕೋಸ್ಕರ ನಿಂತು ಸ್ವಲ್ಪ ನೋಡೋಣ ಅನ್ಕೊಂಡೆ ವ್ಯೂಸು. ಸುಮ್ಮನೆ ಬರೀ ಡ್ರೈವಿಂಗ್ ಎಷ್ಟಂತ ಡ್ರೈವ್ ಮಾಡೋದು, ಸಾಕಾಗ್ಬಿಡುತ್ತೆ. ಅದ್ರ ಮಧ್ಯದಲ್ಲಿ ಇದೊಂದು ನೋಡ್ತಾ ಇದ್ದೀನಲ್ಲ, ಸೂಪರ್ ಆಗಿದೆ ಈ ಜಾಗ ಅಂತೂ. ಏನೋ ತುಂಬ ಮಜಾ ಬರ್ತಿದೆ, ಅಷ್ಟು ಮಾತ್ರ ಹೇಳಬಲ್ಲೆ. ವರ್ಡಲ್ಲಿ, ಮಾತಿನಲ್ಲಿ ಹೇಳೋಕ್ಕಾಗಲ್ಲ, ಆ ಥರ ಇದೆ. ಓಹೋ ಬಾ 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 ಬ್ಯೂಟಿಫುಲ್. ಯಾರೋ ಇವ್ರು ಬರ್ತಿದ್ದಾರೆ, ಅಲ್ಲೊಬ್ರು ನಿಂತಿದ್ದಾರೆ. ಏನು ಮಾಡ್ತಿದ್ದಾರೆ? ಮೀನು ಹಿಡಿತಾರ ಅಂತ. ಸೊ ಬನ್ನಿ, ಇನ್ನೂ 150 ಕಿಲೋಮೀಟ್ರ್ ಹೋಗ್ಬೇಕು. ಒಂದು 5 ನಿಮಿಷ ನಿಂತಿದ್ದೀನಿ ಇಲ್ಲಿ. ಈ ಥರ ಇದೆ. 2 ವೀಲರ್ 3 ವೀಲರ್ಗೆ ಫ್ರೀ ಟೋಲ್ನ ಪಾಸ್ ಮಾಡಿದ್ದೀವಿ. ಇಲ್ಲಿ 1 ಕಿಲೋಮೀಟರ್ಗಿಂತ ಜಾಸ್ತಿ ನಿಲ್ಸವ್ರೆ ಇದನ್ನ, ಟ್ರ್ಯಾಕ್ಟ್ರನ್ನ. ನೋಡ್ಬೋದಲ್ಲಿ ಅಲ್ಲಿ ಹೆಚ್ಚು ಕಡಿಮೆ ಏನ್ ಇವ್ರು ಪ್ರತಿಭಟನೆಗೆ ಹೋಯ್ತವ್ರ, ಏನ್ ಕತೆ ಅಂತ ಗೊತ್ತಿಲ್ಲ. ಎಲ್ಲ ಪ್ಯಾಕಿಂಗ್ ಮಾಡ್ಕೊಂಡು ಈ ತರ ನಿಲ್ಸ್ಕೊಂಡವ್ರೆ, ಎಲ್ಲ ಅಲ್ಲಲ್ಲೇ ಮಂತ್ಕೊಂಡವ್ರೆ. ಎಷ್ಟು ದೂರ ಇಲ್ಲಿ ಗಂಟ ಐತೆ, ಹೆಚ್ಚು ಕಡಿಮೆ 1.5-2 ಕಿಲೋಮೀಟರ್ ದೂರವರೆಗೂ ಇದೆ. ನದಿಗಳಿಲ್ಲಿ ಹರಿತವೆ. ಅಯ್ಯಪ್ಪ, ಇಲ್ಲಿ 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 ನದಿಗಳಂತೂ ಭಯಂಕರ ಇದೆ. ಸುಮಾರು ನದಿಗಳಿದ್ದಾವೆ. ನಾವು ಬ್ರಿಡ್ಜ್ ಮೇಲೆ ಹೋಗ್ಬೇಕಿತ್ತು, ನನ್ ಗ್ಯಾಸ್ ಹಾಕಿಸ್ಬೇಕಿತ್ತು. ಇನ್ನೂ 2 ಪಾಯಿಂಟ್ ಉಳ್ಕೊಂಡಿದೆ, ಹಾಕಿಸ್ಕೊಬಿಡೋಣ ಆರಾಮಾಗಿ. ಇನ್ನೂ 110 ಕಿಲೋಮೀಟ್ರ್ ಆರಾಮಾಗಿ ಇದರಲ್ಲೇ ಹೋಗ್ಬಿಡುತ್ತೆ. ಇದು 110 ಕಿಲೋಮೀಟ್ರ್ ಹೋಗುತ್ತೆ ಅಂದರೆ ಫುಲ್ ಹೋಗಲ್ಲ. ಬೇಡ, ರಿಸ್ಕ್ ಬೇಡ, ತಗೊಂಬಿಡೋಣ. ಮತ್ತೆ ಸಿಗೋತಾ ಇಲ್ವ ಅಂತ ಗೊತ್ತಿಲ್ವಲ್ಲ. ಏನೋ ಗ್ಯಾಸ್ ಹಾಕ್ಸೋಣ ಅಂತ ಬಂದರೆ ನೋಡಿದ್ರೆ ಇಲ್ಲಿ ಕರೆಂಟ್ ಇಲ್ಲ ಅಂತಿದ್ದಾರೆ ಈಗ. ಸೊ CBG ಅಂತ ಇದು ಸೇಮೇನೆ. CNG, CBG, HPG, LNG ಅನ್ನೋದೆಲ್ಲ ಒಂದೇನೆ ಎಲ್ಲ ಅಂತಿದ್ದಾರೆ. ಏನು ಮಾಡೋದು, ವೆಯ್ಟ್ ಮಾಡಲೇಬೇಕು ಈಗ. ಕಂಟಿನ್ಯೂ 155 ಕಿಲೋಮೀಟ್ರ್ ಹೊಡ್ಕೊಂಬಂದಿದ್ದೀನಿ ಗಾಡಿನ. ಮಧ್ಯದಲ್ಲಿ ಒಂದು 5 ನಿಮಿಷ ಅಷ್ಟೇ ನಿಲ್ಸಿದ್ದೆ. ಇಲ್ಲಿ ಗ್ಯಾಸ್ ಬಂಕಲ್ಲೇ ನಿಲ್ಸೋಣ ಅಂತ ಬಂದೆ. ಅಲ್ಲಿ ಆನ್ ದ ವೇನಲ್ಲೇ ಒಂದು ಸಿಕ್ಕಿತ್ತು, ಅಲ್ಲೇ ಹಾಕಿಸ್ಕೊಬಿಡ್ಬೇಕಿತ್ತು. ಆದರೆ ಬರೀ ಒಂದು 60-70 ಕಿಲೋಮೀಟ್ರ್ ಬಂದಿದ್ದೆ ಗ್ಯಾಸ್ ಹಾಕಿಸ್ಕೊಂಡು. ಬಿಡು, 60-70 ಇಲ್ಲ 45-50 ಬಂದಿದೆ. ಅದಕ್ಕೋಸ್ಕರ ಹಾಕ್ಸಿಲ್ಲ. ನೋಡಿದ್ರೆ ಈಗ ಈ ಥರ ಆಗ್ತಿದೆ. ನೆಟ್ವರ್ಕ್ ಬೇರೆ ಬರ್ತಿಲ್ಲ. ಏನು ಮಾಡೋದು, ಗಾಡಿ ಕೂಲಿಂಗ್ ಆಗಲಿ ನೋಡೋಣ. ಇವರೆಲ್ಲ ಅರ್ಧ ಗಂಟೆಯಿಂದ ವೆಯ್ಟ್ ಮಾಡ್ತಿದ್ದಾರೆ CNGಗೆ. ಆ ಪೆಟ್ರೋಲ್ ಬಂಕಲ್ಲಿ ಸಿಕ್ಕಲಿಲ್ಲ. ಆಲ್ಮೋಸ್ಟು 1.25 ಅವರ್ ಅಷ್ಟೇ ವೆಯ್ಟ್ ಮಾಡಿದೆ, ಅಲ್ಲಿ ಸಿಕ್ಕಲಿಲ್ಲ. ಅದಕ್ಕೆ ಹಂಗೆ ಹೋಗ್ತಾ ಇದ್ದೀನಿ. ನೋಡೋಣ, ಮತ್ತೆ ಸಾಗರಲ್ಲಿದೆ, ಅಲ್ಲಿಂದ ಬೇಕಾದರೆ ಅಲ್ಲೇ ಎಷ್ಟು ದೂರ ಹೋಗುತ್ತೋ ಅಷ್ಟು ದೂರ ಹೋಗೋಣ. ಆಮೇಲೆ ಬೇಕಾದರೆ ಪೆಟ್ರೋಲಿಗೆ ಸ್ವಿಚ್ ಮಾಡ್ಕೊಂಡ್ರೆ ಆಯಿತು. ಈಗ ಸೀದಾ ಹೊರಡ್ತಾ ಇದ್ದೀನಿ. ಈಗ ಇಲ್ಲೊಂದು ಟೋಲ್ನ ಪಾಸ್ ಮಾಡ್ತಾ ಇದ್ದೀವಿ. ಇದು 5ನೇದು 6ನೇದೇನೋ, ನಾಗ್ಪುರಿಂದ 6ನೇದು 7ನೇದು ಅಂದ್ಕೊಂಡಿದ್ದೀನಿ. ನಮಗೆ ಈ ಲೈನ್ ಇದೆ.
ಆರಾಮಾಗಿ ಹೋಗ್ಬೋದು. ಈಗ 7ನೇದೋ 8ನೇದೋ ಏನೋ ಇದು ಟೋಲ್ನ ಕ್ರಾಸ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿಗೆ ಆಲ್ಮೋಸ್ಟು ನಾವು ಈಗ ಸಾಗರ್ಗೆ ಒಂದು 20 ಕಿಲೋಮೀಟ್ರ್ ಇದೆ, ಹೋಯ್ತಾ ಇದ್ದೀರಿ. ದಿಟ್ಟ ಕಾಡಿತ್ತು. ಈಗ ಇರುವಂಥ ಜಾಗ ಸಾಗರಲ್ಲಿದ್ದೀವಿ. ಗ್ಯಾಸ್ ಹಾಕ್ಸೋಣ ಅಂತ CNG ಹುಡಿಕೊಂಡು ಹೋಗ್ತಾ ಇದ್ದೀನಿ. ಈಗ ಸಾಗರ್ ಸಿಟಿನಲ್ಲಿ ಇರುವಂಥ ಟೆಂಪಲ್ಗಳೆಲ್ಲ ಇವು ದೇವಸ್ಥಾನ ಏನೇನೋ ಇದಾವಪ್ಪ, ಸಖತ್ತಾಗಿದೆ. ಆದರೆ ದೇವಸ್ಥಾನ ಜಾಸ್ತಿ ಇದಾವೆ ಇಲ್ಲಿ. ಇಲ್ಲಿಗೆ ಬಂದೆ, ಇಲ್ಲಿ ಬಂದ್ಮೇಲೆ ಗೊತ್ತಾಗಿದೆ ಏನಂತ ಅಂದರೆ ನಯ್ಯೇ ಖತಮ್ ಹೋಗಿ. ಇಲ್ಲಿವರೆಗೂ ಬಂದೆ, ಆದರೆ ಇಲ್ಲಿ ಗ್ಯಾಸ್ ಇಲ್ಲ, CNG ಬಂಕ್ ಇಲ್ಲ. ಸುಮ್ಮನೆ ಎಕ್ಸ್ಟ್ರಾ ಕಿಲೋಮೀಟ್ರ್ 100-110 ಕಿಲೋಮೀಟ್ರು ಮೇಲೆ ಬಂದಿದ್ಮೇಲೆ ಇಲ್ಲಿ ಗ್ಯಾಸ್ ಇಲ್ಲ ಅಂತ ಗೊತ್ತಾಯಿತು. ಅದು ಅಲ್ದಿರ ನಾನು ನಮ್ಮ ಸ್ಟೇಯಿಂದನೂ ದೂರ ಇದೆ. ಏನು ಇಲ್ಲಿರೋ ನನ್ನ ಮಕ್ಕಳು ಹೆಂಗೆ ಆವಾಜ್ ಆಗ್ತಾರೆ ಅಂತಂದರೆ, ಇಲ್ಲಿಂದ 15 ಕಿಲೋಮೀಟ್ರ್ ದೂರದಲ್ಲಿ ಹೋಗ್ಬೇಕಂತೆ. ಮಕ್ರೋನಿ ಅನ್ನೋ ಜಾಗದಲ್ಲಿ ಇದೆ ಅಂತಿದ್ದಾರೆ. ಅಲ್ಲಿ ಇದೆಯಾ ಇಲ್ವೋ ಅನ್ನೋದು ಗ್ಯಾರಂಟಿ ಇಲ್ಲ. ಇಲ್ಲೇ ಈ ಕತೆ. ಕೆಲಸ ಮಾಡ್ತೀನಿ, ಏನು ಮಾಡೋಕ್ಕಾಗಲ್ಲ. ನೋಡೋಣ, ಪೆಟ್ರೋಲಲ್ಲಿ ಹೊಡಿತೀನಿ, ಎಲ್ಲಾದರೂ ಸಿಗುತ್ತೆ ಆನ್ ದ ವೇನಲ್ಲಿ, ಆಮೇಲೆ ಹೊಡೆದ್ರೆ ಆಯಿತು. ಈ ಥರ ಪ್ರಾಬ್ಲಮ್ ಆಗಿದೆ ಸದ್ಯಕ್ಕೆ. ಏನು ನೋಡ್ತಾ ಇದ್ದೀರಾ, ಇದು ಸಾಗರ್ ನಗರದ ಲೇಕು. ಆ ಕಡೆಯಿಂದ ಆದರೆ ಅಲ್ಲಿ ಬೋಟಿಂಗ್ ಫೆಸಿಲಿಟೀಸ್ ಎಲ್ಲ ಇರುತ್ತೆ. ಸುಮಾರು ಕಡೆ ನೋಡಿರ್ತೀರ. ಸಾಗರ್ ಹಾಕಿದ್ರೆ ಇದು ಟೂರಿಸ್ಟ್ ಪ್ಲೇಸ್. ಇದು ಕೂಡ ಒಂಥರ ಇಲ್ಲಿ ದೇವಸ್ಥಾನ ಅವು ಎಲ್ಲ ಜಾಸ್ತಿ ಇರ್ತವೆ. ಇಲ್ಲಿ ನೋಡ್ಬೋದು. ನಮ್ಗೆ ಹಿಂದಿ ಓದಕ್ಕೆ ಬರಲ್ಲ. ಮತ್ತು ಇಲ್ಲಿ ಮಾಮಂದಿರ್ ನಿಂತಿದ್ದಾರೆ. ಇಲ್ಲೇ ಈಗ ಬಂದಿದ್ದೀವಿ, ಇವರಿಬ್ರು ಮಾತಾಡಿಸ್ತಿದ್ದಾರೆ. ಹಾಯ್, ಇದೇ ಹೋಟ್ಲು. ಸೊ ಈಗ ಇವತ್ತು ಇಲ್ಲೇ ಸ್ಟೇ ಮಾಡಿಕೊಂಡು ಮತ್ತೆ ಹೊರಡೋಣ. ಆ್ಯಕ್ಚುಲಿ ಗಾಡಿಗೆ ಒಂದು ಸ್ವಲ್ಪ ಕವರ್ ಹಾಕಿ ಸೇಫಾಗಿ ಇಟ್ಬಿಡೋಣ ಅಂತ ಅಂದ್ಬಿಟ್ಟು ಅಲ್ಲಿ ಪ್ಲ್ಯಾನ್ ಮಾಡ್ಕೊಂಡಿರೋವಂಥದ್ದು. JK06 ಫ್ಯಾಮಿಲಿ ಆ್ಯಂಡ್ ನಾನೆಸ್. ಹಾಂ, ಓಕೆ. ಸೊ ಈ ಥರ ಇದೆ. ಅಲ್ಲಿ ನೋಡೋಣ. ಈಗ ಇವತ್ತಿಲ್ಲೇ ಸ್ಟೇ ಆಗ್ಬಿಟ್ಟು ಮತ್ತೆ ನೆಕ್ಸ್ಟು ನೀವು ಯಾರಾದರೂ ಆನ್ ದ ವೇ ಇತ್ತು ಅಂದರೆ ಆ ನಂಬರ್ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಅನ್ನೋದು CNG ಅಂತೂ ಸಿಕ್ಕಿಲ್ಲ, ಬೇಜಾರಾಗ್ತಿದೆ. ನಾಳೆ ಹೋಗ್ತಾ ಹಾಕಿಸ್ಕೊಳ್ಳೋಣ. ಪೆಟ್ರೋಲ್ ಇದೆ, ಪೆಟ್ರೋಲಲ್ಲಿ ಗಾಡಿ ಓಡಿಸೋದಾಯ್ತು. ಅಲ್ಲಿ ಪ್ರೀತು ಬ್ರೋ ಹಾಕ್ಕೊಂಡು ಕೂತವ್ರೆ. ಹಾಯ್ ಬ್ರೋ, ಪೀಸ್. ಮತ್ತೆ ಸಿಕ್ಕಿದ್ವಿ. ಹಾಂ, ನಾನು CNGಗೆ ಹೋಗಿ ಸಿಕ್ಕಿಲ್ಲ ನನಗೆ. ಗೊತ್ತಾಯ್ತು, ಅಂತಿದ್ದು ಒಳ್ಳೆ ಸರ್ಕಸ್ ಆಯ್ತು. ಒಳ್ಳೆ ಸರ್ಕಸ್ಸು, ಸುಮ್ಮನೆ ಎಲ್ಲನೂ. ಅಟ್ಲೀಸ್ಟ್ ಏಯ್ ವಾಟ್ಸ್ ಅಪ್ ಬ್ರೋ, ವಾಟ್ಸ್ ಗೋಯಿಂಗ್ ಆನ್? ಹಾಂ, ಓಕೆ. ಜರ್ನಿ ಏನಿಲ್ಲ, CNG ಸಿಕ್ಕಿಲ್ಲ, ಅದೇ ಪ್ರಾಬ್ಲಮ್ ಆಗಿದೆ. ಇವಾಗ ಅಲ್ಲಿ ಸಿಟಿಗೆ ಹೋಗಿ ಬಂದೆ, ಸಾಗರ್ ಸಿಟಿಗೆ. ಇಲ್ಲಿಂದ 8 ಕಿಲೋಮೀಟರ್ಸ್ ಇದೆ, ಅಲ್ಲೂ ಇಲ್ಲ. ಹಾಂ, ಈಗ ಇಲ್ಲ, ಆನ್ ದ ವೇ. ನಾಳೆ ನೋಡ್ಕೊಳಮ್ಮ, ತಲೆ ಕೆಡ್ಸ್ಕೊಳಂಗಿಲ್ಲ. ಓಕೆ, ಇಲ್ಲೇ ವ್ಲಾಗ್ನ ಮುಗಿಸ್ತಾ ಇದ್ದೀನಿ.